third chapter, that is vouching. ಸೊ ನಿನ್ನೆ ನಾನು ಹೇಳ್ತಾ ಇದ್ದೆ ವೌಚಿಂಗ್ ಆಫ್ ಸ್ಪೆಸಿಫಿಕ್ ಐಟಮ್ಸ್. ಅದರಲ್ಲಿ ನಾನು ನಿನ್ನೆ ಡಿಸ್ಕಸ್ ಮಾಡಿದ್ದು ಕ್ಯಾಶ್ ಬುಕ್ ಡಿಸ್ಕಸ್ ಮಾಡಿದ್ದೆ. ಟುಡೇ ವಿ ವಿಲ್ ಡಿಸ್ಕಸ್ ವೌಚಿಂಗ್ ಆಫ್ ಪರ್ಚೇಸಸ್ ಆರ್ ಪರ್ಚೇಸ್ ಬುಕ್. ಸೊ ನಿಮಗೆ ಗೊತ್ತಿರೋ ಪ್ರಕಾರ, ಇಫ್ ಐ ಸೇ ಪರ್ಚೇಸ್ ಅಕೌಂಟ್, ನಿಮಗೆ ಗೊತ್ತಿದೆ ಯಾವ ಥರ ಇರುತ್ತೆ ಪರ್ಚೇಸ್ ಲೆಡ್ಜರ್ ಅಂತ ಹೇಳಿ. ಇದರಲ್ಲಿ ಏನೇನು ಟ್ರಾನ್ಸಾಕ್ಷನ್ಸ್ ಬರುತ್ತೆ ಹೇಳ್ತೀರಾ ಯಾರಾದರೂ? ಪರ್ಚೇಸ್ ಟ್ರಾನ್ಸಾಕ್ಷನ್ಸ್ ಏನೇನು ಬರುತ್ತೆ ಹೇಳ್ತೀರಾ? ಪರ್ಚೇಸ್ ಬುಕ್ ಅಂತ ಹೇಳಿ ಬಂದರೆ ಈ ಪರ್ಚೇಸ್ ಲೆಡ್ಜರ್ ಅಲ್ಲಿ ಯಾವ ಯಾವ ಥರದ ಟ್ರಾನ್ಸಾಕ್ಷನ್ಸ್ಗಳು ಇರುತ್ತೆ? ನಾನಿಲ್ಲಿ ಮಾತಾಡ್ತಾ ಇರೋದು ವೌಚಿಂಗ್, ಬಟ್ ನಾನು ಕೇಳ್ತಾ ಇರೋದು ಲೆಡ್ಜರ್ ಅಲ್ಲಿ ಯಾವ ಥರದ ಟ್ರಾನ್ಸಾಕ್ಷನ್ಸ್ಗಳು ಇರುತ್ತೆ. ಇದು ಪರ್ಚೇಸ್ ಲೆಡ್ಜರ್, ನೀವು ಪ್ರಿಪೇರ್ ಮಾಡಿರೋದು ಆಲ್ರೆಡಿ. ಈ ಥರ ಒಂದು ಪರ್ಚೇಸ್ ಬುಕ್ ಅಥವಾ ಪರ್ಚೇಸ್ ಲೆಡ್ಜರ್ ಇರುತ್ತೆ. ಸೊ ನಾವು ಡೆಬಿಟ್ ಸೈಡ್ ಯಾವ ಥರ ಎಂಟ್ರೀಸ್ ಇರುತ್ತೆ, ಕ್ರೆಡಿಟ್ ಸೈಡ್ ಯಾವ ಥರ ಎಂಟ್ರೀಸ್ ಇರುತ್ತೆ. ಸೊ ದಿಸ್ ಈಸ್ ದ ಫಾರ್ಮ್ಯಾಟ್ ಆಫ್ ಪರ್ಚೇಸ್ ಲೆಡ್ಜರ್, ನಿಮಗೆ ಗೊತ್ತಿರೋ ಹಾಗೆ. ಸೊ ನಾವು ಪರ್ಚೇಸ್ ವೌಚಿಂಗ್ ಆಫ್ ಪರ್ಚೇಸ್ ಬುಕ್ ಅಂತ ಹೇಳಿ ಬಂದರೆ, ಪರ್ಚೇಸಸ್ ಅಲ್ಲಿ ಅಂತ ಹೇಳಿ ಪರ್ಚೇಸ್ ಅಕೌಂಟ್ ಅಂತ ಹೇಳಿ ತಗೊಂಡ್ರೆ, ವಾಟ್ ಆರ್ ಆಲ್ ದ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ ದಟ್ ಯು ಫೈಂಡ್ ಇನ್ ದಿಸ್ ಲೆಡ್ಜರ್? ಯಾರಾದರೂ ಹೇಳ್ತೀರಾ? ಯಾರಾದರೂ ಹೇಳ್ತೀರಾ? ಯಾರು ಹೇಳ್ತೀರಾ? ಸಾರಿಕಾ? ಪರ್ಚೇಸ್ ಲೆಡ್ಜರ್ ಅಲ್ಲಿ ಯಾವ ಯಾವ ತರದ ಟ್ರಾನ್ಸಾಕ್ಷನ್ಸ್ಗಳು ಎಂಟ್ರಿ ಆಗಿರುತ್ತೆ? ಕ್ಯಾಶ್ ಪರ್ಚೇಸ್, ಕ್ರೆಡಿಟ್ ಪರ್ಚೇಸ್, ಪರ್ಚೇಸ್ ರಿಟರ್ನ್. ಕ್ಯಾಶ್ ಪರ್ಚೇಸ್, ಕ್ರೆಡಿಟ್ ಪರ್ಚೇಸ್, ಪರ್ಚೇಸ್ ರಿಟರ್ನ್. ನೆಕ್ಸ್ಟ್ so purchase account includes cash purchase, credit purchase, purchase return. Now but when we consider organization as a whole, ನಮಗೆ ಇದರ ಜೊತೆ goods inward, goods outward, inward ಇರಲಿ ಸಾಕು. ಸೊ ಕ್ಯಾಶ್ ಪರ್ಚೇಸ್, ಕ್ರೆಡಿಟ್ ಪರ್ಚೇಸ್, ಪರ್ಚೇಸ್ ರಿಟರ್ನ್, ಗೂಡ್ಸ್ ಇನ್ವರ್ಡ್, ಮತ್ತೆ debit memo. So these are all the documentary evidences which are associated with purchases account in order to find out whether all the purchase transactions entered in the ledger, whether they reflect true and fair view. In order to obtain reasonable assurance, auditor has to vouch. Before he vouch the purchase ledger, he must ensure that proper internal check system whether exist related to purchases or not ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ಇವಾಗ ನೀವು ಸೆಕೆಂಡ್ ಚಾಪ್ಟರ್ನ ಇಲ್ಲಿಗೆ ಲಿಂಕ್ ಮಾಡಿ. ವೈ ಆಡಿಟರ್ ಹ್ಯಾಸ್ ಟು ರಿಲೇ ಆನ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಮೀನ್ಸ್, ಇಂಟರ್ನಲ್ ಚೆಕ್ ಸಿಸ್ಟಮ್ ಚೆನ್ನಾಗಿತ್ತು ಅಂತೇಳಿ ಹೇಳಿದ್ರೆ ಮೆಜಾರಿಟಿ ಆಫ್ ದ ಆಡಿಟಿಂಗ್ ವರ್ಕ್ ಈಸ್ ಡನ್. Clear? So vouching of purchase or purchase book involves ಈ ಪರ್ಚೇಸ್ ಲೆಡ್ಜರ್ ಅನ್ನೋದನ್ನ ವೌಚ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ ಅಂದರೆ
ಕ್ಯಾಶ್ ಪರ್ಚೇಸಸ್ ಆಗಿದ್ರೆ ಅದಕ್ಕೆ ಇನ್ವಾಯ್ಸ್ ಇರುತ್ತೆ, ಕ್ರೆಡಿಟ್ ಪರ್ಚೇಸಸ್ ಆಗಿದ್ರೆ ಇನ್ವಾಯ್ಸ್ ಇರುತ್ತೆ, ಪರ್ಚೇಸ್ ರಿಟರ್ನ್ಸ್ ಇರುತ್ತೆ, ಗೂಡ್ಸ್ ಇನ್ವರ್ಡ್ ಅಂದರೆ ನಾವು ಏನೇ ಪರ್ಚೇಸ್ ಆಗಲಿ ಸೇಲ್ಸ್ ಆಗಲಿ ನಮಗೆ ಗೂಡ್ಸ್ ಇನ್ವರ್ಡ್ ಆಗಲಿ ಗೂಡ್ಸ್ ಔಟ್ವರ್ಡ್ ಆಗಲಿ ಇದ್ದೇ ಇರುತ್ತೆ. ಒಂದು ಆರ್ಗನೈಸೇಷನಿಂದ ಗೂಡ್ಸ್ ಹೊರಗಡೆ ಹೋಗಬೇಕು ಅಥವಾ ಒಳಗಡೆ ಬರಬೇಕು ಅಂತ ಹೇಳಿದ್ರೆ ಅಲ್ಲಿ ಪ್ರಾಪರ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಯಾವ ಥರ ಇದೆ. ರಿಟರ್ನ್ಸ್ ಆಗಿದ್ರೆ ಅದಕ್ಕೆ ಡೆಬಿಟ್ ಮೆಮೊ ಇಶ್ಯೂ ಆಗಿದೆಯಾ. ಮತ್ತು ಕ್ರೆಡಿಟ್ ಪರ್ಚೇಸಸ್ ಆಗಿದ್ರೆ ಈ ಕ್ರೆಡಿಟ್ ಪರ್ಚೇಸ್ ಆಯ್ತು ಅಂತ ಹೇಳಿದ್ರೆ ಯಾರು ಕ್ರಿಯೇಟ್ ಆಗ್ತಾರೆ? ಕ್ರೆಡಿಟ್ ಪರ್ಚೇಸ್ ಆಗಿದ್ರೆ ನಮ್ಮನಿಗೆ ಯಾರು ಕ್ರೆಡಿಟ್ ಕೊಡ್ತಾರಲ್ಲ ಅವ್ರನ್ನ ಏನಂತ ಕರಿತೀವಿ? ಏನಂತ ಕರಿತೇವಿ? ಏನಂತ ಕರಿತೇವಿ? ಈಗ ನಾವೇ ಒಬ್ರ ಕಡೆ ಕ್ರೆಡಿಟ್ ಪರ್ಚೇಸ್ ಮಾಡಿದ್ರೆ ನಾವು ಅವ್ರಿಗೆ ಏನಾಗ್ತೇವೆ, ಅವರು ನಮಗೇನಾಗ್ತಾರೆ? ಯಾರು ಹೇಳ್ತೀರಾ ಇದು? ಸೌಜನ್ಯ ಹೇಳ್ತೀಯಾ? ಸುಷ್ಮಿತಾ? ಸುಷ್ಮಿತಾ ಯಶಸ್ವಿನಿ ಎಸ್ ಎಸ್ ಕೇಳಿಸ್ತಿಲ್ವೇನ್ರೋ? ಕೇಳಿಸ್ತಿಲ್ವಾ? ಕೀರ್ತನ? ಕೇಳಿಸ್ತಿದೆ ಸರ್. ಎಸ್, ಕ್ರೆಡಿಟ್ ಪರ್ಚೇಸ್ ಆದ್ರೆ ನಮಗೆ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಯಾವ ಅಕೌಂಟ್ ಕ್ರಿಯೇಟ್ ಆಗುತ್ತೆ, ಯಾವ ಲೆಡ್ಜರ್ ಕ್ರಿಯೇಟ್ ಆಗುತ್ತೆ? ಗೊತ್ತಿಲ್ವಾ? ನೋ. ಕ್ರೆಡಿಟ್ ಪರ್ಚೇಸ್ ಆಯ್ತು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಕ್ರೆಡಿಟಾರ್ಸ್ ಬರ್ತಾರೆ. ಕ್ರೆಡಿಟಾರ್ಸ್, ಈ ಕ್ರೆಡಿಟಾರ್ಸಿಗೆ ಪೇಮೆಂಟ್ ಯಾವ ತರ ಇರುತ್ತೆ? ಲೈಕ್ ಬಿಲ್ಸ್ ಪೇಯಬಲ್. ಸೊ ವೌಚಿಂಗ್ ಆಫ್ ಪರ್ಚೇಸ್ ಬುಕ್ ಇನ್ವಾಲ್ವ್ಸ್ ವೌಚಿಂಗ್ ಆಫ್ ಡಾಕ್ಯುಮೆಂಟರಿ ಎವಿಡೆನ್ಸ್ ರಿಲೇಟೆಡ್ ಟು ದೀಸ್ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್. ಅರ್ಥ ಆಯ್ತಾ? ಸೊ ಕ್ಯಾಶ್ ಪರ್ಚೇಸಸ್ ಆಯ್ತು ಅಂತ ಹೇಳಿದ್ರೆ ಯಾವ ತರ ಇನ್ವಾಯ್ಸ್ ಸಿಸ್ಟಮ್ ಇದೆ, ಕ್ರೆಡಿಟ್ ಪರ್ಚೇಸ್ ಆಯ್ತು ಅಂತ ಹೇಳಿದ್ರೆ ಯಾವ ತರ ಇನ್ವಾಯ್ಸ್ ಸಿಸ್ಟಮ್ ಇದೆ, ಪರ್ಚೇಸ್ ರಿಟರ್ನ್ ಆಯ್ತು ಅಂದ್ರೆ ಡೆಬಿಟ್ ಮೆಮೊ ಯಾವ ತರ ಇಶ್ಯೂ ಮಾಡ್ತಾರೆ, ಗೂಡ್ಸ್ ಇನ್ವರ್ಡ್ ಇತ್ತು ಅಂತ ಹೇಳಿದ್ರೆ ಗೂಡ್ಸ್ ಔಟ್ವರ್ಡ್ ಇತ್ತು ಅಂದ್ರೆ ಅಲ್ಲಿ ಯಾವ ತರ ಸಿಸ್ಟಮ್ ಇದೆ, ಕ್ರೆಡಿಟಾರ್ಸ್ ಇತ್ತು ಅಂತ ಹೇಳಿದ್ರೆ ಬಿಲ್ಸ್ ಪೇಯಬಲ್ ಹೇಗೆ ಕ್ರಿಯೇಟ್ ಆಗುತ್ತೆ. ಸೊ ಇದು ಎಲ್ಲದಕ್ಕೂ ಪ್ರಾಪರ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಹೇಗಿದೆ? ಪ್ರಾಪರ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಹೇಗಿದೆ? ಒಂದು ನಿಮಿಷ. ಸರ್ ಯಾರು ನೀವು? ಯಾರು ಸರ್? ಕ್ಲಾಸ್ ನಡೀತಾ ಇದೆ, ಕಡೆ ಸೈಡ್ ಹೋಗಿ ನಾನು ಆಫೀಸ್ ಇದೆ. ಸೊ ಇನ್ ಆರ್ಡರ್ ಟು ವೌಚ್ ಪರ್ಚೇಸ್ ಬುಕ್, ಸೊ ಈ ತರದ ಟ್ರಾನ್ಸಾಕ್ಷನ್ಸ್. ಈಗ ನನಗೆ ನೀವು ಹೇಳಿ, ಕ್ಯಾಶ್ ಪರ್ಚೇಸ್ ಅಂತ ಹೇಳಿದ್ರೆ ಎಲ್ರಿಗೂ ನಿಮಗೆ ಗೊತ್ತಿದೆ, ದರ್ ಇಸ್ ನೋ ಇಶ್ಯೂ. ಕ್ರೆಡಿಟ್ ಪರ್ಚೇಸ್ ಅಂದ್ರೇನು? ವಾಟ್ ಈಸ್ ಮೀನ್ ಬೈ ಕ್ರೆಡಿಟ್ ಪರ್ಚೇಸ್? ಯಾವುದನ್ನ ನಾವು ಕ್ರೆಡಿಟ್ ಪರ್ಚೇಸ್ ಅಂತ ಹೇಳ್ತೇವೆ? ಕ್ಯಾನ್ ಎನಿಬಡಿ ಟೆಲ್?
Deepika, Sir, what is meant by credit purchase? Yes. Next, same ledger. ನೆಕ್ಸ್ಟ್ ಇದು ಸೇಮ್ ಲೆಡ್ಜರ್ ಕಾಪಿ ಮಾಡಿದರೆ sales account. Again, related to sales, cash sales, credit sales, sales, returns, goods outward, credit memo, again, debtors, bills receivable. Same proper internal check system ಇರಬೇಕು. You see, there is not much difference between these two. ಇಲ್ಲಿ ನೋಡಿ, either purchase or sales, there is no much difference related to vouching process. Just if auditor wish to vouch these ledgers, he has to verify these kind of transactions. ಸೊ ಇದನ್ನು ನೀವು ಪಾಯಿಂಟ್ ವೈಸ್ ಬರಿತಾ ಹೋದರೆ ಯು ಕ್ಯಾನ್ ರೈಟ್ ಮೆನಿ ಪೇಜಸ್. ಕ್ಯಾಶ್ ಸೇಲ್ಸ್ ಬಂತು ಅಂತ ಹೇಳಿದ್ರೆ, ಕ್ಯಾಶ್ ಪರ್ಚೇಸ್ ಇತ್ತು ಅಂದರೆ ಯಾವ ಥರ ಇರುತ್ತೆ. ಸೊ ದೀಸ್ ಆರ್ ವೌಚಿಂಗ್ ಪ್ರೋಸೆಸ್ ರಿಲೇಟೆಡ್ ಟು ಪರ್ಚೇಸ್ ಅಕೌಂಟ್ ಆ್ಯಂಡ್ ಸೇಲ್ಸ್ ಅಕೌಂಟ್. ನೆಕ್ಸ್ಟ್ ನಿಮಗೆ ಎಕ್ಸಾಮಲ್ಲಿ ಪರ್ಟಿಕ್ಯುಲರ್ ಆಗಿ ಹೌ ವಿಲ್ ಯು ವೌಚ್ ದ ಡೆಟಾರ್ಸ್ ಅಂತ ಹೇಳಿ ಕೇಳ್ಬೋದು. ವೌಚಿಂಗ್ ಪ್ರೋಸೆಸ್ ರಿಲೇಟೆಡ್ ಟು ಡೆಟಾರ್ಸ್ ಎಕ್ಸ್ಪ್ಲೈನ್ ಅಂತ ಹೇಳಿ ಕೇಳ್ಬೋದು, ಅಥವಾ ಕ್ರೆಡಿಟ್ ಸೇಲ್ಸ್ ಕೇಳ್ಬೋದು, ಕ್ರೆಡಿಟ್ ಪರ್ಚೇಸ್ ಕೇಳ್ಬೋದು, ಅಥವಾ ಎಂಟೈರ್ ಸೇಲ್ಸ್ ಅಥವಾ ಎಂಟೈರ್ ಪರ್ಚೇಸ್ ಅಕೌಂಟ್ ಅಂತ ಹೇಳಿ ಕೇಳ್ಬೋದು. ಸೊ ಇಟ್ ಈಸ್ ಅಪ್ ಟು ಯು ಹೌ ವಿಲ್ ಯು ರೈಟ್ ಅಂತ ಹೇಳಿ. ಇಟ್ ಈಸ್ ಅಪ್ ಟು ಯು. ನಿಮಗೇನಾದರೂ ಡೌಟ್ಸ್ ಇದೆಯಾ ಇದರಲ್ಲಿ ಪರ್ಚೇಸ್ ಆರ್ ಸೇಲ್ಸಲ್ಲಿ ಕೇಳ್ಬೋದು. ಪರ್ಚೇಸ್ ಆರ್ ಸೇಲ್ಸಲ್ಲಿ ನಿಮಗೇನಾದರೂ ಡೌಟ್ಸ್ ಇದೆಯಾ ಕೇಳ್ಬೋದು. ಯಾವಾಗ ಕ್ರೆಡಿಟ್ ಪರ್ಚೇಸ್ ಕ್ರೆಡಿಟ್ ಸೇಲ್ಸ್ ಆಗುತ್ತೆ ಆವಾಗ ಕ್ರೆಡಿಟಾರ್ಸ್ ಆ್ಯಂಡ್ ಡೆಟಾರ್ಸ್ ವಿಲ್ ಬಿ ಕ್ರಿಯೇಟೆಡ್ ಇನ್ ದ ಬುಕ್ಸ್. ಸೊ ಕ್ರೆಡಿಟ್ ಪರ್ಚೇಸ್ ಆದರೆ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಕ್ರೆಡಿಟಾರ್ಸ್ ಕ್ರಿಯೇಟ್ ಆಗ್ತಾರೆ, ಕ್ರೆಡಿಟ್ ಸೇಲ್ಸ್ ಆಯಿತು ಅಂದರೆ ಡೆಟಾರ್ಸ್ ಕ್ರಿಯೇಟ್ ಆಗ್ತಾರೆ. ಸೊ ಡೆಟಾರ್ಸ್ ಶೋಸ್ ಡೆಬಿಟ್ ಬ್ಯಾಲೆನ್ಸ್, ಕ್ರೆಡಿಟಾರ್ಸ್ ಶೋಸ್ ಕ್ರೆಡಿಟ್ ಬ್ಯಾಲೆನ್ಸ್. ಸೊ ಇದು ಸೇಲ್ಸ್ ಅಕೌಂಟ್, ಪರ್ಚೇಸ್ ಅಕೌಂಟ್. ಐ ಆಮ್ ಸ್ಪೀಕಿಂಗ್ ಅಬೌಟ್ ಕ್ರೆಡಿಟಾರ್ಸ್ ಆ್ಯಂಡ್ ಡೆಟಾರ್ಸ್ ಅಕೌಂಟ್. ಸೊ ಇದು ಪರ್ಚೇಸ್ ಅಕೌಂಟ್ ಆದರೂ ಅಷ್ಟೇ, ಕ್ರೆಡಿಟ್ ಪರ್ಚೇಸ್ ಆಯಿತು ಅಂತೇಳಿ ಹೇಳಿದರೆ ನಮಗಿಲ್ಲಿ ಕ್ರೆಡಿಟ್ ಬ್ಯಾಲೆನ್ಸ್ ಬರುತ್ತೆ. ಸೇಲ್ಸ್ ಅಕೌಂಟ್ ಆಯಿತು ಅಂದರೆ ನಮಗಿಲ್ಲಿ ಡೆಬಿಟ್ ಬ್ಯಾಲೆನ್ಸ್ ಬರುತ್ತೆ. ಅಂದರೆ ಕ್ರೆಡಿಟ್ ಸೇಲ್ಸ್ ಆಯಿತು ಅಂತ ಹೇಳಿದ್ರೆ. ನಿಮಗೇನಾದ್ರು ಡೌಟ್ಸ್ಗಳು ಇದ್ದರೆ ಕೇಳಿ ಇದ್ರ ಬಗ್ಗೆ. So I repeat again, vouching of purchases or purchase book or sales book ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾವು ವೌಚಿಂಗ್ ಮಾಡಬೇಕು ಅಂತ ಹೇಳಿದ್ರೆ ನಾವು ಫಸ್ಟ್ ಏನೇನು ನೋಡಬೇಕು ಅಂದರೆ
ಐದರ್ ಸೇಲ್ಸ್ ಆರ್ ಪರ್ಚೇಸ್ ಆಯ್ತಂದ್ರೆ ಕ್ಯಾಶ್ ಪರ್ಚೇಸ್ ಅಥವಾ ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಪರ್ಚೇಸ್ ಅಥವಾ ಕ್ರೆಡಿಟ್ ಸೇಲ್ಸ್, ಪರ್ಚೇಸ್ ರಿಟರ್ನ್ ಅಥವಾ ಸೇಲ್ಸ್ ರಿಟರ್ನ್. ಗೂಡ್ಸ್ ಇನ್ವರ್ಡ್ ಯಾವ ಥರ ಇದೆ ಪರ್ಚೇಸ್ ಆದಾಗ, ಗೂಡ್ಸ್ ಔಟ್ವರ್ಡ್ ಯಾವ ಥರ ಇದೆ ಸೇಲ್ಸ್ ಆದಾಗ. ಪರ್ಚೇಸ್ ರಿಟರ್ನ್ ಆಗಿದ್ರೆ ಡೆಬಿಟ್ ಮೆಮೊ ಇಶ್ಯೂ ಮಾಡಿದಾರ, ಸೇಲ್ಸ್ ರಿಟರ್ನ್ಸ್ ಆಗಿದ್ರೆ ಕ್ರೆಡಿಟ್ ಮೆಮೊ ಇಶ್ಯೂ ಮಾಡಿದಾರ. ಆಡಿಟರಿಗೆ ಪ್ರಾಪರ್ ಇಂಟರ್ನಲ್ ಚೆಕ್ ಸಿಸ್ಟಮ್ ಸರಿಯಾಗಿದೆಯಾ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಅಂತ ಹೇಳಿ ಆಡಿಟರ್ ಹ್ಯಾಸ್ ಟು ಎನ್ಶೂರ್. ಏನಕ್ಕೆ ಎನ್ಶೂರ್ ಆಗಬೇಕು ಅಂತ ಹೇಳಿದ್ರೆ, ದೀಸ್ ಆರ್ ಇನ್ಕಮಿಂಗ್ ಆ್ಯಂಡ್ ಔಟ್ಕಮಿಂಗ್. ಪರ್ಚೇಸಸ್ ಆರ್ ಇನ್ಕಮಿಂಗ್, ಸೇಲ್ಸ್ ಆರ್ ಔಟ್ ಗೋಯಿಂಗ್ಸ್. ಸೊ ದೀಸ್ ಆರ್ ರಿಲೇಟೆಡ್ ಟು ರೆವೆನ್ಯೂ. ಸೊ ನೀವು ಇಲ್ಲಿ ಪರ್ಚೇಸ್ ಮಾಡಿದ್ರೆ ಎಕ್ಸ್ಪೆನ್ಸ್ ಆಗುತ್ತೆ, ಸೇಲ್ಸ್ ಮಾಡೋದ್ರಿಂದ ರೆವೆನ್ಯೂ ಜನರೇಟ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ಮಿಸ್ಅಪ್ರೋಪ್ರಿಯೇಷನ್ ಅನ್ನೋದು ಇರಬಾರ್ದು. ಈಗ ನೀವು ಇಂಟರ್ನಲ್ ಚೆಕ್ ಸಿಸ್ಟಮ್ ಕಲಿಯುವಾಗ ಮಿಸ್ಅಪ್ರೋಪ್ರಿಯೇಷನ್ ಅನ್ನೋದು ಕಲ್ತಿದ್ದೀರಾ. ಸೊ ಆ ಮಿಸ್ಅಪ್ರೋಪ್ರಿಯೇಷನ್ ಐದರ್ ಇನ್ ಗೂಡ್ಸ್ ಆರ್ ಕ್ಯಾಶ್ ಆರ್ ಇನ್ ವಾಟ್ ಎವರ್ ಟೈಪ್ ಶುಡ್ ನಾಟ್ ಬಿ ದೇರ್. ಅದಕ್ಕೋಸ್ಕರ ಆಡಿಟರ್ ಹ್ಯಾಸ್ ಟು ensure that proper internal check system prevailing related to purchases or sales ಅನ್ನೋದನ್ನ auditor has to ensure. ಸೊ ಇದು ಇನ್ಕಮಿಂಗ್ ಆ್ಯಂಡ್ ಔಟ್ ಗೋಯಿಂಗ್ ಪ್ರೋಸೆಸ್ ಸರಿ ಇತ್ತು ಅಂತ ಹೇಳಿದ್ರೆ, ಗೂಡ್ಸ್ ಇನ್ವರ್ಡ್ ಮತ್ತು ಗೂಡ್ಸ್ ಔಟ್ವರ್ಡ್ ಪ್ರೋಸೆಸ್ ಸರಿಯಾಗಿತ್ತು ಅಂತ ಹೇಳಿದ್ರೆ, ಇಲ್ಲಿ ಅಷ್ಟು ಇಂಟೆನ್ಷನಲ್ ಫ್ರಾಡ್ಸ್ ಅಥವಾ ಇಂಟೆನ್ಷನಲ್ ಎರರ್ಸ್ ಅಂತ ಏನು ಹೇಳ್ತೇವೆ ಅದು ಇಲ್ಲಿ ಇರಲ್ಲ. ಇದರಲ್ಲಿ ತುಂಬ ಫ್ರಾಡ್ಗಳು ನಡೀತಕ್ಕಂಥ ಚಾನ್ಸಸ್ ಇದೆ. ಈಗ ನಿಮಗೆ ಜಾಸ್ತಿ ಸೇಲ್ಸ್ ಆದಾಗ ಕಡಿಮೆ ಸೇಲ್ಸ್ ತೋರಿಸ್ತಕ್ಕಂಥ ಚಾನ್ಸಸ್ ಇದೆ, ಕಡಿಮೆ ಪರ್ಚೇಸ್ ಆಗಿ ಜಾಸ್ತಿ ಪರ್ಚೇಸ್ ಮಾಡಿದ್ದಾರೆ ಅಂತ ತೋರಿಸ್ತಕ್ಕಂಥ ಚಾನ್ಸಸ್ಸು ಇದೆ. ಸೊ ಹಾಗಾಗಿ ಈ ಲೆಡ್ಜರ್ಸಿಗೆ ಸಂಬಂಧಪಟ್ಟಿರೋ ಹಾಗೆ, ಅಂದರೆ ಈ ಅಕೌಂಟ್ಗಳಿಗೆ ಸಂಬಂಧಪಟ್ಟಿರೋ ಹಾಗೆ ಎಲ್ಲ ಥರದ ಡಾಕ್ಯುಮೆಂಟರಿ ಸಪೋರ್ಟಿಂಗ್ಸ್ ಏನಿದೆ ಆ ಡಾಕ್ಯುಮೆಂಟರಿ ಸಪೋರ್ಟಿಂಗ್ಸ್ ಪ್ರಕಾರನೇ ವ್ಯಾಲ್ಯೂಸ್ ಎಂಟ್ರ್ ಮಾಡಿದಾರ ಇಲ್ಲ ಅಂತ ಹೇಳಿ ಆಡಿಟರ್ ಹ್ಯಾಸ್ ಟು ಎನ್ಶೂರ್. ಆಡಿಟರ್ ಹ್ಯಾಸ್ ಟು ಎನ್ಶೂರ್. ಈಗ ನೀವು ಆಫ್ಟರ್ BCom ಹೊರಗಡೆ ನೀವೆಲ್ಲೇ ಹೋದ್ರು ಅಕೌಂಟಿಂಗ್ ಕೆಲಸ ಮಾಡಲಿಕ್ಕೆ, ಲೈಕ್ ಚಾರ್ಟೆಡ್ ಅಕೌಂಟೆಂಟ್ ಫರ್ಮ್ ಅಥವಾ ಓನ್ ಅಕೌಂಟಿಂಗ್ ಫರ್ಮ್ ಅಥವಾ ಎಲ್ಲರೂ ನೀವು ಬೇರೆ ಕಡೆ ಕೆಲಸಕ್ಕೆ ಸೇರಿಕೊಂಡ್ರೆ, ನಾನು ನಿಮಗೆ ಫಸ್ಟ್ ಇಯರಲ್ಲಿ ಇದ್ದಾಗಲೇ ಹೇಳಿದ್ದೆ, ಫಸ್ಟ್ ನಿಮಗೆ ಕೊಡೋ ಕೆಲಸ ಒಂದು ಬ್ಯಾಂಕ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟು, ಅದಾದಮೇಲೆ ನೆಕ್ಸ್ಟ್ ಕೊಡೋದೇ ಈ ವೌಚಿಂಗ್ ಕೆಲಸ. ಈ ವೌಚಿಂಗಲ್ಲಿ ನೀವು ಕರೆಕ್ಟಾಗಿ ಏನೇನು ಇನ್ವಾಯ್ಸಸ್ ಇದ್ದಾವೆ, ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ ಏನಿದೆ ಅದನ್ನು ನೀವು ಡೇಟ್ ವೈಸ್ ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಸರಿಯಾಗಿ ಎಂಟ್ರಿ ಮಾಡಿದಾರೋ ಮಾಡಿಲ್ವೋ ಅಂತ ಹೇಳಿ ವೆರಿಫೈ ಮಾಡ್ತಾ ಹೋಗ್ಬೇಕು. ಸೊ ನಿಮಗೆ ಯಾರಿಗೇನಾದ್ರು ಡೌಟ್ಸ್ಗಳಿದ್ರೆ ಕೇಳ್ಬೋದು. ಯಾರಿಗೂ ಡೌಟ್ಸ್ ಇಲ್ವಾ? ಯಾರಿಗೂ ಡೌಟ್ಸ್ ಇಲ್ವಾ? ದಿವ್ಯಾ, ದಿವ್ಯಾ ಡೌಟ್ಸ್ ಇಲ್ವಾ? ಇಲ್ಲ ಸರ್. ಯಾರಿಗೂ ಡೌಟ್ಸ್ ಇಲ್ವಾ? ಗಾನವಿ, ಎಸ್ ಸರ್. ಡೌಟ್ಸ್ ಇಲ್ವಾ? ನೋ ಸರ್, ಇಲ್ಲ. ಅರ್ಥ ಆಯ್ತಾ ಎಲ್ಲ? ಹಾ ಸರ್, ಅರ್ಥ ಆಗಿದೆ. ಸೊ ಇದೇ ತರ ನಿಮಗೆ ವೌಚಿಂಗ್ ಆಫ್ ಸ್ಪೆಸಿಫಿಕ್ ಐಟಮ್ಸ್ ಅಂತ ಹೇಳಿ ಬಂದ್ರೆ, ನೆಕ್ಸ್ಟ್ ಇಂಡಿವಿಜುವಲಿ ಹೋದ್ರೆ, ಸೇ ಫಾರ್ ಎಕ್ಸಾಂಪಲ್ ಡಿವಿಡೆಂಡ್ ಸಂಬಂಧಪಟ್ಟಿರೋ ಹಾಗೆ, ಡಿವಿಡೆಂಡಿಗೆ ಸಂಬಂಧಪಟ್ಟಿರೋ ಹಾಗಿರ್ಬೋದು. ಈಗ ನಾನು ಪರ್ಚೇಸ್ ಮತ್ತು ಸೇಲ್ಸ್ ಡಿಸ್ಕಸ್ ಮಾಡಿದ್ದೀನಿ. ಸೇಲ್ಸ್, ಅದೇ ಥರ ಬಿಲ್ಸ್ ಪೇಯಬಲ್, ಬಿಲ್ಸ್ ರಿಸೀವೇಬಲ್, ಡೆಟಾರ್ಸ್, ಕ್ರೆಡಿಟಾರ್ಸ್, ಎನಿ ಅಸೆಟ್ಸ್. ಈ ಥರದ ಯಾವುದೇ ಒಂದು ಬ್ಯಾಲೆನ್ಸ್ ಶೀಟ್ ಐಟಮ್ ನೀವು ನೋಡಿದ್ದೀರಲ್ವ, ಬ್ಯಾಲೆನ್ಸ್ ಶೀಟ್ ಮತ್ತು P&L ಐಟಮ್,
ಅದು ಎಕ್ಸ್ಪೆನ್ಸ್ ಆಗಿರ್ಬೋದು, ಇನ್ಕಮ್ ಆಗಿರ್ಬೋದು, ಅಥವಾ ಬ್ಯಾಲೆನ್ಸ್ ಶೀಟ್ ಅಸೆಟ್ ಆರ್ ಲಯಬಿಲಿಟಿ ಆಗಿರ್ಬೋದು, ವಾಟ್ ಎವರ್. That is we call as specific items, vouching of specific items. So whatever the things reflect in financial statements, so relate to that, how vouching will be maintained in the organization. That's the process called, that's verifying process is called as vouching. ಎಲ್ಲದಕ್ಕೂ ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ ಬೇಕು. ಈಗ ನಾವು ಸುಮ್ಮನೆ ಕ್ರೆಡಿಟ್ ಪರ್ಚೇಸ್ ಮಾಡಿದ ತಕ್ಷಣ ಬಿಲ್ಸ್ ಪೇಯಬಲ್ ಅಂತ ಹೇಳಿ ಅಥವಾ ಕ್ರೆಡಿಟಾರ್ಸ್ ಅಂತ ಹೇಳಿ ಎಂಟ್ರಿ ಮಾಡ್ಲಿಕ್ಕೆ ಆಗೋದಿಲ್ಲ. ವಿ ಮಸ್ಟ್ ಹ್ಯಾವ್ ಅ ಪ್ರಾಪರ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ನಾವು ಡಿವಿಡೆಂಡ್ ಕೊಡ್ತೇವೆ ಅಂತೇಳಿ ಹೇಳಿದ್ರು ಅಷ್ಟೇ, ಪ್ರಾಫಿಟ್ ಜಾಸ್ತಿ ಇದೆ ನಾವು ಡಿವಿಡೆಂಡ್ ಕೊಡ್ತೇವೆ ಅಂದ್ರಲ್ಲ, ಅದಕ್ಕೆ ಪ್ರಾಪರ್ AGM ಆಗಿರಬೇಕು, ಪ್ರಾಪರ್ ರೆಸಲ್ಯೂಷನ್ ಪಾಸ್ ಆಗಿರಬೇಕು, ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮೀಟಿಂಗಲ್ಲಿ ಅಪ್ರೂವ್ ಮಾಡಿರಬೇಕು. ಪ್ರತಿಯೊಂದಕ್ಕೂ ಸಹಿತ, ಪ್ರತಿಯೊಂದು ಡಿಸಿಷನ್ಗೂ ಸಹಿತ ವಿ ನೀಡ್ ಟು ಹ್ಯಾವ್ ಡಾಕ್ಯುಮೆಂಟ್ರಿ ಎವಿಡೆನ್ಸಸ್. ಆ ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ ಸರಿ ಇದೆಯಾ ಇಲ್ಲ ಅಂತ ನೋಡೋವಂಥ ಪ್ರೋಸೆಸ್ಸನ್ನೇ ನಾವು ವೌಚಿಂಗ್ ಅಂತೇಳಿ ಹೇಳೋದು. ರಿಮೆಂಬರ್, ಐ ಆಮ್ ನಾಟ್ ಸ್ಪೀಕಿಂಗ್ ಅಬೌಟ್ ವೌಚರ್, ಇಟ್ ಈಸ್ ವೌಚಿಂಗ್. ಇಟ್ ಈಸ್ ಎ ಪ್ರೋಸೆಸ್. ಎನಿಥಿಂಗ್ ವಿಚ್ ಈಸ್ ಆ್ಯಡೆಡ್ ಇನ್ ದ ING ಫಾರ್ಮ್, ಇಟ್ ಈಸ್ ಕಾಲ್ಡ್ ಆಸ್ ಪ್ರೋಸೆಸ್, ಕಂಟಿನ್ಯೂಯಸ್. ಸೊ ಈ ಪ್ರೋಸೆಸ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡೋದು, ದಟ್ ಈಸ್ ಕಾಲ್ಡ್ ವೌಚಿಂಗ್. ಸೊ ಇವಾಗ ನಿಮಗೆ ಅರ್ಥ ಆಗಿರ್ಬೋದು, ಟ್ರಯಲ್ ಬ್ಯಾಲೆನ್ಸ್ ಆಗಿರ್ಬೋದು, ಜರ್ನಲ್ ಎಂಟ್ರಿ ಆಗಿರ್ಬೋದು, ಲೆಡ್ಜರ್ಸ್ ಆಗಿರ್ಬೋದು, ಫೈನಲ್ ಅಕೌಂಟ್ಸ್ ಆಗಿರ್ಬೋದು. ಸೊ ನಮಗೆ ಬೇಸ್ ಏನು ಅಂತೇಳಿ ಹೇಳಿದ್ರೆ ಜರ್ನಲ್ ಎಂಟ್ರಿ. ಆ ಜರ್ನಲ್ ಎಂಟ್ರಿ ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ರೆಕಾರ್ಡ್ ಮಾಡಬೇಕು ಅಥವಾ ಪೋಸ್ಟ್ ಮಾಡಬೇಕು ಅಂತ ಹೇಳಿದ್ರೆ ಆ ಒಂದು ಟ್ರಾನ್ಸಾಕ್ಷನ್ಗೆ ನಮಗೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಬೇಕು. ಆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇಲ್ಲದೆ ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಯಾವ ಟ್ರಾನ್ಸಾಕ್ಷನ್ಸನ್ನು ಸಹಿತ ಎಂಟ್ರಿ ಮಾಡ್ಲಿಕ್ಕೆ ಆಗೋದಿಲ್ಲ. Without the necessary documentary evidences, it is not possible to enter any type of transaction in the books of account. So this is related to these two things. ನಾಳೆಯಿಂದ ಒಂದೆರಡು ಐಟಮ್ಸ್ಗಳನ್ನ ನಾನು ಡಿಸ್ಕಸ್ ಮಾಡ್ತೀನಿ. ಇನ್ನು ಉಳಿದಿರೋದು ನೀವನ್ನೇ ಓದ್ಕೋಬೋದು, ಸೆಲ್ಫ್ ಎಕ್ಸ್ಪ್ಲನೇಟರಿ. ನೀವು ಕೇಳಿ, ಈಗ ವೌಚಿಂಗ್ ರಿಲೇಟೆಡ್ ಟು ಕ್ಯಾಶ್ ಬುಕ್ ಆಗಿದೆ, ಪರ್ಚೇಸಸ್ ಆಗಿದೆ, ಸೇಲ್ಸ್ ಆಗಿದೆ, 3 ಆಗಿದೆ. ಸೊ ಇನ್ನು ಉಳಿದಿರೋದು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ನಾನು ಕವರ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಈಗ ನಿಮಗೆ ಇಲ್ಲಿ ಡೀಟೇಲ್ ಆಗಿ ಹೇಳಿದ್ನಲ್ವಾ, ಇಷ್ಟು ಡೀಟೇಲ್ ಆಗಿ ನಿಮಗೆ ನೀವೇ ಅರ್ಥ ಆಗಬೇಕು. ಈಗ ಫಾರ್ ಎಕ್ಸಾಂಪಲ್ ಡಿವಿಡೆಂಡ್ ಡಿಕ್ಲೇರ್ ಮಾಡಬೇಕು ಅಂತೇಳಿ ಹೇಳಿದ್ರೆ, ಸುಮ್ಮನೆ ನಿಮಗೆ ಅಸಂಪ್ಷನ್ ನಾನು ಹೇಳ್ತಾ ಇರೋದು, ಪ್ರಾಫಿಟ್ ಫೈನಲ್ ಆಗಿರಬೇಕು. ಪ್ರಾಫಿಟ್ ಫೈನಲ್ ಆಯಿತು ಅಂತ ಹೇಳಿದ್ರೆ ಬೋರ್ಡ್ ಆಫ್ ಮೀಟಿಂಗ್ ಡಿಸೈಡ್ ಆಗಬೇಕು ಎಷ್ಟು ಪರ್ಸೆಂಟೇಜ್, ಹೌ ಮಚ್ ಅಂಥೇಳಿ ಡಿಸೈಡ್ ಮಾಡಬೇಕು. ಸೊ ಪ್ರಾಫಿಟ್ ಫೈನಲ್ ಆಗಿರೋದಕ್ಕೆ ಮೀಟಿಂಗಲ್ಲಿ ನಾವು ಡಾಕ್ಯುಮೆಂಟರಿ ಅಥವಾ ಏನು ಪ್ರಾಫಿಟ್ ಆ್ಯಂಡ್ ಲಾಸ್ ಪ್ರಿಪೇರ್ ಮಾಡಿರ್ತೀವಿ ಅದಕ್ಕೆ ಸಿಗ್ನೇಚರ್ನ ತಗೊಳ್ಬೇಕು. ಬೋರ್ಡ್ ಆಫ್ ಮೀಟಿಂಗಲ್ಲಿ ಡಿವಿಡೆಂಡ್ ಎಷ್ಟು ಪರ್ಸೆಂಟೇಜ್ ಕೊಡಬೇಕು ಅಂಥೇಳಿ ಡಿಕ್ಲೇರ್ ಮಾಡಬೇಕು. ಸೊ ಎಷ್ಟು ಪರ್ಸೆಂಟೇಜ್ ಕೊಡ್ತೇವೆ ಅನ್ನೋದನ್ನು ನಾವು ಡಿಕ್ಲೇರ್ ಮಾಡ್ಕೋಬೇಕು. ಸೊ ಈ ರಿಲೇಟೆಡ್ ಮತ್ತು ಇದ್ರ ಜೊತೆ ಅರಿಯರ್ಸ್ ಆಫ್ ಡಿವಿಡೆಂಡ್ ಕೊಡಬೇಕಾ, ಅಥವಾ ಬೋನಸ್ ಇಶ್ಯೂ ಮಾಡಬೇಕಾ, ಸೊ ರಿಲೇಟೆಡ್ ದಟ್ ಬೋನಸ್ ಇಶ್ಯೂ. ಸೊ ಈ ಥರ ಸುಮಾರು ಡಿಸಿಷನ್ಸ್ ಒಂದು ಐಟಮಿಗೆ ತೊಗೊಂಡ್ರೆ ಆ ಥರ ಇರುತ್ತೆ. ಅದೇ ಥರ ಪರ್ಚೇಸಸ್ ತೊಗೊಂಡ್ರೆ ನಾನು ಇಲ್ಲಿ ಹೇಳಿದ್ನಲ್ಲ ಈ ಥರದ ಟ್ರಾನ್ಸಾಕ್ಷನ್, ಸೇಲ್ಸ್ ತೊಗೊಂಡ್ರೆ ಈ ಥರದ ಟ್ರಾನ್ಸಾಕ್ಷನ್. ಸೊ ನಿಮಗೆ ಜನರಲ್ ಆಗಿ ಅನ್ನಿಸ್ಬಿಡ್ಬೇಕು, ನಾವು ಒಂದು ಐಟಮ್ ಅಂತ ಹೇಳಿ, ಈಗ ಅಸೆಟ್ ಅಂತ ಹೇಳಿ ತೊಗೊಂಡ್ರೆ ಅಸೆಟ್ಟಿಗೆ ಸಂಬಂಧಪಟ್ಟಿರೋ ಏನೇನು ಟ್ರಾನ್ಸಾಕ್ಷನ್ಸ್ಗಳು ಇರುತ್ತೆ. ಸೊ ಮತ್ತೆ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ನೀವು ಇದೆಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸಸ್ ಏನು ವೆರಿಫೈ ಮಾಡ್ತೀರಾ, ವೆದರ್ ದೀಸ್ ರಿಲೇಟೆಡ್ ಟು ರಿಕರಿಂಗ್ ಇನ್ ನೇಚರ್ ಆರ್ ನಾನ್ ರಿಕರಿಂಗ್ ಇನ್ ನೇಚರ್. ಈಗ ನೀವು ಪರ್ಚೇಸ್ ಅಂತ ಹೇಳಿ ಬಂದರೆ ರಿಕರಿಂಗ್ ಇನ್ ನೇಚರು ಇರುತ್ತೆ, ನಾನ್ ರಿಕರಿಂಗ್ ಇನ್ ನೇಚರು ಇರುತ್ತೆ. ಅದೇ ಥರ ಸೇಲ್ಸ್ ಬಂದರೂ ರಿಕರಿಂಗ್ ಇನ್ ನೇಚರ್, ನಾನ್ ರಿಕರಿಂಗ್ ಇನ್ ನೇಚರ್. ರಿಕರಿಂಗ್ ಇನ್ ನೇಚರ್ ಅಂತ ಹೇಳಿ ಬಂದರೆ ಸೇಲ್ಸಲ್ಲಿ ಕಂಪನಿ ಅಥವಾ ಆರ್ಗನೈಸೇಷನ್ ನಾರ್ಮಲ್ ಏನು ಗೂಡ್ಸ್ ಟ್ರೇಡ್ ಮಾಡ್ತಾ ಇರುತ್ತೆ ಅದು ರಿಕರಿಂಗ್ ಇನ್ ನೇಚರ್. ಈಗ ಯಾವುದೋ ಒಂದು ಹಳೆ ಅಸೆಟ್ ಇರುತ್ತೆ, ಆ ಹಳೆ ಅಸೆಟ್ಟನ್ನು ಸೇಲ್ ಮಾಡ್ತೀರಾ, ದಟ್ ಈಸ್ ನಾನ್ ರಿಕರಿಂಗ್ ಇನ್ ನೇಚರ್.
ಸೊ ಈ ಥರದ ಟ್ರಾನ್ಸಾಕ್ಷನ್ಸನ್ನು ನೀವು ವೌಚಿಂಗ್ ಮಾಡುವಾಗ ಐಡೆಂಟಿಫೈ ಮಾಡಬೇಕಾಗಿ ಬರುತ್ತೆ, ವೆದರ್ ದೇ ರಿಲೇಟೆಡ್ ಟು ರೆವೆನ್ಯೂ ಇನ್ ನೇಚರ್ ಆರ್ ಕ್ಯಾಪಿಟಲ್ ಇನ್ ನೇಚರ್ ಅಂತೇಳಿ. ಅವಾಗ ನಾವು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ ಸರಿಯಾಗಿ ಇದೆಯೋ ಇಲ್ಲ ಎಲ್ಲ ಎಂಟ್ರೀಸ್ ಅನ್ನೋದನ್ನು ಈ ಡಾಕ್ಯುಮೆಂಟರಿ ಎವಿಡೆನ್ಸಸ್ ಪ್ರಕಾರ ವೆರಿಫೈ ಮಾಡ್ತಾ ಹೋಗ್ತೇವೆ. ದಿಸ್ ಎನ್ಶೂರ್ಸ್ ಆ್ಯಂಡ್ ಆಲ್ಸೋ ಅವಾಯ್ಡ್ಸ್ the frauds and errors. And I mean to say it minimizes the frauds and errors. ಇಂಟರ್ನಲ್ ಚೆಕ್ಕಲ್ಲಿ ನಮಗೆ ರೀಸನೇಬಲ್ ಅಶ್ಯೂರೆನ್ಸ್ ಬರುತ್ತೆ, ಎಸ್ ದ ಎಕ್ಸಿಸ್ಟಿಂಗ್ ಪ್ರೊಸೀಜರ್ ಈಸ್ ರೈಟ್ ಅನ್ನೋದು ನಮಗೆ ಅಶ್ಯೂರೆನ್ಸ್ ಬರುತ್ತೆ. ಬಟ್ ವೌಚಿಂಗಲ್ಲಿ ನಾವು ವೆರಿಫೈ ಮಾಡ್ತೇವೆ, ವೌಚಿಂಗಲ್ಲಿ ಇನ್ವಾಯ್ಸಿಗೂ ಟ್ರಾನ್ಸಾಕ್ಷನ್ಸಿಗೂ ಸರಿ ಇದೆಯಾ ಅಂತ ಹೇಳಿ ಮ್ಯಾಚ್ ಮಾಡ್ತಾ ಹೋಗ್ತೇವೆ. ದಟ್ ಮೀನ್ಸ್ ವಾಟ್ ಎವರ್ ದೇರ್ ಆನ್ ದ ಇನ್ವಾಯ್ಸ್ ದ ಸೇಮ್ ಈಸ್ ರಿಫ್ಲೆಕ್ಟೆಡ್ ಇನ್ ದ ಬುಕ್ಸ್ ಆಫ್ ಅಕೌಂಟ್ಸ್. The same is reflected, and whatever is reflected in the books of accounts, for that we all have necessary documentary evidences. So ಇವಾಗ ಯಾರಿಗೇನಾದ್ರು ಡೌಟ್ಸ್ ಇದ್ರೆ ಕೇಳಿ, otherwise I will conclude my class. ಯಾರಿಗೂ ಡೌಟ್ಸ್ ಇಲ್ವಾ? ಮಾತಾಡ್ರು ಏನಾದ್ರು. ಸೊ ಯಾರಿಗೇನು ಡೌಟ್ಸ್ ಇಲ್ಲ ಅಂದ್ರೆ ಐ ವಿಲ್ ಕನ್ಕ್ಲೂಡ್ ಮೈ ಕ್ಲಾಸ್. ಥ್ಯಾಂಕ್ ಯು ಎವ್ರಿವನ್.